ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾವೇರಿಯಲ್ಲಿ ಮುಂಗಾರು ಅಬ್ಬರಕ್ಕೆ ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಬೀರೂರು ಸಮ್ಮಸಿಗೆ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಕುಸಿತವಾಗಿದೆ. ಇಟಗಿ ಹಲಗೇರಿ ಮಧ್ಯೆ ಹಳ್ಳದ ಬಳಿ ಭೂಕುಸಿತವಾಗಿದೆ. ಧಾರಾಕಾರ ಮಳೆಗೆ ರಸ್ತೆ ಅಡಿಪಾಯವೇ ದುರ್ಬಲಗೊಂಡಿದೆ. ಪೂರ್ವ ಮುಂಗಾರು ರಾಜ್ಯದಲ್ಲಿ ಅನೇಕ ರೀತಿಯ ಅವಾಂತರಗಳನ್ನು ಸೃಷ್ಟಿ ಮಾಡಿತ್ತು. ಈಗ ಮುಂಗಾರು ಪ್ರವೇಶ ಆಗಿದೆ ರಾಜ್ಯಕ್ಕೆ. ಮುಂಗಾರು ಮಳೆ ಸುರಿತಾ ಇದೆ. ಅನೇಕ ಕಡೆಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ. ಮಳೆ ಆರಂಭದಲ್ಲಿಯೇ ಅವಾಂತರಗಳಿಗೆ ಕಾರಣವಾಗ್ತಾ ಇದೆ. ನೀವೀಗ ನೋಡುತ್ತಿರುವಂಥ ದೃಶ್ಯ ಇಟಗಿ ಹಲಗೇರಿ ಮಧ್ಯೆ ಇರುವಂಥ ಸ್ಥಳ. ಇಟಗಿ ಮತ್ತು ಹಲಗೇರಿ ಮಧ್ಯೆ ಇರುವಂಥ ಸ್ಥಳ. ಬೀರೂರು ಸಮ್ಮಸಿಗೆ ರಾಜ್ಯ ಹೆದ್ದಾರಿ ರಸ್ತೆ ಕುಸಿತ ಆಗಿದೆ. ಧಾರಾಕಾರ ಮಳೆ ಇದಕ್ಕೆ ಕಾರಣ ಅಂತ ಗೊತ್ತಾಗ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಮೊದಲ ಮಳೆಗೇ ಈ ರಸ್ತೆ ಹೀಗೆ ಕುಸಿತು ಹೋಗಿದೆ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಯಾವೆಲ್ಲ ಅವಾಂತರಗಳು ಸಂಭವಿಸಬಹುದು ಅನ್ನುವ ಆತಂಕ ಇಲ್ಲಿನ ಜನರಿಗೆ ಮನೆ ಮಾಡಿದೆ. ಭಾರೀ ಮಳೆಗೆ ಧರೆಗುರುಳಿದೆ ವಿದ್ಯುತ್ ಕಂಬ ಮತ್ತು ಮರಗಳು. ಹುಬ್ಬಳ್ಳಿಯ ಉಣಕಲ್ನ ಸಾಯಿನಗರ ಬಸ್ ನಿಲ್ದಾಣದಲ್ಲಿ ಭಾರೀ ಮಳೆಯ ಕಾರಣದಿಂದಾಗಿ ವಿದ್ಯುತ್ ಕಂಬಗಳು ಧರಾಶಾಯಿಯಾಗಿದ್ದಾವೆ. ಮರಗಳು ಕೂಡ ನೆಲದ ಮೇಲೆ ಅಪ್ಪಳಿಸಿ ಬಿದ್ದಿದ್ದಾವೆ. ಜೋರಾದ ಗಾಳಿ ಮತ್ತು ಮಳೆಯ ಕಾರಣದಿಂದಾಗಿ ಕಂಬಗಳು ಮತ್ತು ಮರಗಳು ನೆಲಕಚ್ಚಿದ್ದಾವೆ. ಹುಬ್ಬಳ್ಳಿಯ ಉಣಕಲ್ನಲ್ಲಿ ನಡೆದಿರುವಂಥ ಘಟನೆ ಇದು. ಈಗಾಗಲೇ ಮಳೆಯ ಕಾರಣದಿಂದಾಗಿ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ನೋಡ್ತಾ ಇದ್ದೀರಿ ಹೇಗೆ ವಿದ್ಯುತ್ ಕಂಬ ಧರೆಗುರುಳಿದೆ ಅಂತ ಹೇಳಿ. ಅದೃಷ್ಟವಶಾತ್ ಯಾವುದೇ ರೀತಿ ಅಪಾಯ ಸಂಭವಿಸಿಲ್ಲ. ಹೀಗೆ ಬಿದ್ದ ವಿದ್ಯುತ್ ಕಂಬಗಳಲ್ಲಿ ವಿದ್ಯುತ್ ಪ್ರವಹಿಸಿದರೆ ಖಂಡಿತವಾಗೂ ಕೂಡ ಬಹಳ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಬಟ್ ಯಾವುದೇ ರೀತಿಯ ಅಪಾಯ ಸಂಭವಿಸಿಲ್ಲ ಅನ್ನೋದು ಸಮಾಧಾನಕರ ಸಂಗತಿ. ಒಂದು ಕಡೆ ಗಾಳಿ ಮಳೆ ಜೋರಾಗಿದೆ, ಮರ ಬಿದ್ದಿದೆ, ಮರದ ಜೊತೆಗೆ ವಿದ್ಯುತ್ ಕಂಬವೂ ಕೂಡ ಬಿದ್ದಿದೆ. ಅದು ಹೇಳಿ ಕೇಳಿ ಹುಬ್ಬಳ್ಳಿಯ ಉಣಕಲ್ನ ಹತ್ತಿರವಿರುವಂಥ ಪ್ರದೇಶ ಇದು. ಸಾಯಿನಗರ ಬಸ್ ನಿಲ್ದಾಣದ ಬಳಿ ನಡೆದಿರುವಂಥ ಘಟನೆ. ಹೀಗೆ ಮರ ಬೀಳುವಾಗ ಅಥವಾ ವಿದ್ಯುತ್ ಕಂಬ ಬೀಳುವಾಗ ಅಲ್ಲಿ ಜನ ಇರಲಿಲ್ಲ, ಹೀಗಾಗಿ ಅಪಾಯ ತಪ್ಪಿದೆ.